ಓಕೆ, ಹಾಲೆಲೂಯ, ಹಾಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತ ಸಮಯ ದೇವರ ವಾಕ್ಯವನ್ನು ಕೇಳ್ಕೊಳ್ಳೋಣ. ಕಳೆದ ವಾರ ನಾವು ನೋಡ್ಕೊಂಡಂತ ವಾಕ್ಯ, ಯು ಶಾಲ್ ನೋ ದ ಟ್ರೂತ್ ಅಂಡ್ ದ ಟ್ರೂತ್ ಶಾಲ್ ಸೆಟ್ ಯು ಫ್ರೀ. ನೀವು ಸತ್ಯವನ್ನ ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುವುದು. ಈ ವಾಕ್ಯವನ್ನ 2ನೇ ವಾರದಲ್ಲಿ ನಾವು ಕಂಟಿನ್ಯೂ ಮಾಡುವಾಗ, ಈ ಒಂದು ದಿನ ದೇವರು ಈ ವಾಕ್ಯದ ಮುಖಾಂತರವಾಗಿ ಅನೇಕ ಒಂದು ವಿಚಾರಗಳನ್ನ ದೇವರು ನಮ್ಮ ಹತ್ರ ಮಾತಾಡ್ಲಿಕ್ಕಿದ್ದಾರೆ. ನೋಡ್ರಿ, ನಾವು ಯಾವಾಗ ಸತ್ಯವನ್ನ ತಿಳಿದುಕೊಳ್ತೇವೆ, ಸತ್ಯ ನಮ್ಮನ್ನ ಬಿಡುಗಡೆ ಮಾಡ್ತದೆ ಎಂಬುದಾಗಿ ಈ ಒಂದು ದಿನ ವಿಶೇಷವಾಗಿ ಈ ವಾಕ್ಯದ ಮೇಲೆ ನಾವು ಆಧಾರಿತವಾಗಿ ನಾವು ನೋಡುವಾಗ, ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ ವಾಕ್ಯ ಹೇಳ್ತದೆ, ನಾನೇ ಜೀವವು ಮಾರ್ಗವು ಸತ್ಯವೂ ಆಗಿದ್ದೇನೆ ಎಂಬುದಾಗಿ. ಯೇಸು ಏನ್ ಹೇಳ್ತಾ ಇದಾರೆ ನೋಡ್ರಿ, ಎರಡು ಕೂಡ ಜಾನ್ ಚಾಪ್ಟರ್ ಅಲ್ಲಿ ಬರ್ತಾ ಇರೋದೇ. ಯೇಸು ಈ ಕಡೆ ಹೇಳ್ತಾ ಇದ್ರೆ ನೀವು ಸತ್ಯ ತಿಳಿದುಕೊಳ್ತೀವಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡ್ತದೆ. ಈ ಕಡೆ ಯೇಸು ಹೇಳ್ತಾ ಇದ್ರೆ ನಾನೇ ಮಾರ್ಗವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ, ನಾನೇ ಸತ್ಯವಾಗಿದ್ದೇನೆ ಎಂಬುದಾಗಿ. ಈ ಒಂದು ದಿನ ಸತ್ಯ ಅಂತ ಹೇಳುವಾಗ ಇಟ್ಸ್ ನಥಿಂಗ್ ಬಟ್ ದ ಮ್ಯಾನ್ ಕಾಲ್ಡ್ ಜೀಸಸ್ ಕ್ರೈಸ್ಟ್. ಏನಂತ ಹೇಳ್ಬೋದು? ಅ ಸನ್ ಆಫ್ ಗಾಡ್ ಅಂತ ಹೇಳ್ಬೋದು. ಯೇಸು ಸ್ವಾಮಿನೇ ಸತ್ಯ ಆಗಿದ್ದಾರೆ. ಯಾವಾಗ ನಾವು ಸತ್ಯದ ಬಗ್ಗೆ ನಾವು ತಿಳ್ಕೊಳ್ತೇವೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು, ನಮ್ಗೆ ಯೇಸು ಸ್ವಾಮಿ ಬಗ್ಗೆ ಗೊತ್ತಾಗಿದೆ. ಐ ನೋ ಜೀಸಸ್ ಕ್ರೈಸ್ಟ್ ವೆರಿ ಪರ್ಸನಲಿ. ನನ್ಗೆ ಯೇಸು ಸ್ವಾಮಿ ಆತ್ಮೀಯವಾಗಿ ನನ್ಗೆ ಗೊತ್ತಿದ್ದಾರೆ, ನನ್ಗೆ ಯೇಸು ಸ್ವಾಮಿ ಗೊತ್ತಿದ್ದಾರೆ ಅಂತ ಹೇಳುವಾಗ ನಿನ್ಗೆ ಆ ಸತ್ಯ ಬಿಡುಗಡೆ ಮಾಡ್ತದಂತೆ. ಯಾವ ವಿಚಾರದಲ್ಲಿ ಅಂತಂದ್ರೆ, ಯಾವಾಗ ಯೇಸು ಸ್ವಾಮಿಯನ್ನ ನಾವು ನಂಬುತ್ತೇವೋ, ಯೇಸು ಸ್ವಾಮಿಯನ್ನ ನಾವು ಅವ್ರ ಮೇಲೆ ನಂಬಿಕೆ ಇಡ್ತೇವೋ, ನಮ್ಮನ್ನ ಪಾಪದ ವಿಚಾರದಿಂದ, ಮರಣದ ವಿಚಾರದಿಂದ, ಶಾಪದ ವಿಚಾರದಿಂದ, ಈ ಲೋಕದ ವಿಚಾರದಿಂದ ನಮ್ಮನ್ನ ಅದ್ರದ್ದು ಪವರ್ ಬ್ರೇಕ್ ಆಯ್ತು ನಮ್ಮ ಲೈಫ್ ನಲ್ಲಿ. ಹಾಲೆಲೂಯ. ಅದ್ರ ಪವರ್ ಯಾವಾಗ ಬ್ರೇಕ್ ಆಯ್ತು, ಯು ಆರ್ ಫ್ರೀ ನಾವು ಅಂತ. ಹಾಲೆಲೂಯ. ಯಾವುದೇ ಕಾರಣಕ್ಕಾಗಿ ನೀನ್ ಮರಣಕ್ಕಾಗಿ ಭಯ ಪಡುವುದಿಲ್ಲ. ಯಾವುದೇ ಕಾರಣದಕ್ಕಾಗಿ ನಿನ್ನ ಒಂದು ಪಾಪಗಳಿಗಾಗಿ ನೀನ್ ಭಯ ಪಡುವುದು ಬೇಡ. ಯಾವುದೇ ಕಾರಣಕ್ಕಾಗಿ ನಿನ್ನ ಒಂದು ಶಾಪಗಳಿಗಾಗಿ ನಿನ್ನ ಭಯ ಪಡುವುದು ಬೇಡ. ಕ್ರೂರವಾದಂತ ರೋಗಗಳಿಗಾಗಿ ಭಯ ಪಡುವುದು ಬೇಡ. ಯಾಕೆ ಅಂತಂದ್ರೆ, ನಾವು ಯು ಆರ್ ರಿಡೀಮ್ಡ್ ಅಂಡ್ ಯು ಆರ್ ಸೆಟ್ ಫ್ರೀ. ನೀನ್ ಅದರಿಂದ ಬಿಡುಗಡೆ ಕಾಣ್ಬಿಟ್ಟಿದ್ಯಾ, ಬಿಡುಗಡೆ ಹೊಂದಿಕೊಂಡಿದ್ಯಾ. ಯಾಕೆ ಅಂತಂದ್ರೆ, ದ ಓನ್ಲಿ ಏನಂತ ಹೇಳ್ಬೋದು, ಒಂದೇ ಒಂದು ವಿಚಾರ ಏನಂತಂದ್ರೆ, ನಿನ್ನ ಮುಂದೆ ಇರುವಂತದ್ದು ದ ಟ್ರೂತ್. ಹಾಲೆಲೂಯ. ಅದ ಟ್ರೂತ್ ಮೇಡ್ ಯು ಫ್ರೀ. ಹಾಲೆಲೂಯ. ಯೇಸು ಸ್ವಾಮಿಯ ಹೆಸರು, ಯೇಸು ಸ್ವಾಮಿಯ ವಿಚಾರ, ಯೇಸು ಸ್ವಾಮಿಯ ಶುಭ ಸಮಾಚಾರ ನಿನ್ನ ಜೀವಿತದಲ್ಲಿ ಈ ಎಲ್ಲಾ ವಿಚಾರದಿಂದ ಬಿಡುಗಡೆ ತಂದಿದೆ. ಹಾಲೆಲೂಯ. ಐ ಆಮ್ ಫ್ರೀ ನಾವ್. ನಾನು ಯಾವ್ಯಾವ ವಿಚಾರದಿಂದ ಫ್ರೀ ಆಗಿದ್ದೇನೆ? ದ ಡೆತ್, ದ ಸಿನ್, ದ ಕರ್ಸ್, ಯಾವುದೇ ಲೋಕದ ವಿಚಾರಗಳಿಂದ ಐ ಆಮ್ ಫ್ರೀ ಅಂತೆ. ಹಾಲೆಲೂಯ. ಈ ಒಂದು ದಿನ ಇನ್ನ ಒಂದು ಆಳವಾಗಿ ದೇವರು ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ಈ ಎಲ್ಲಾ ವಿಚಾರದಿಂದ ನಾವು ಫ್ರೀ ಆಗ್ತೇವೆ. ಆದ್ರೆ ದೇವರು ನಮ್ಮನ್ನ ಈ ಒಂದು ದಿನ ವಿಶೇಷವಾಗಿ ಈ ಒಂದು ಟಾಪಿಕ್ ನಲ್ಲಿ ಏನ್ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ನಾವ್ ಯಾವಾಗ ಇದ್ರದ್ದು ಪವರ್ ನಮ್ಮ ಲೈಫ್ ನಲ್ಲಿ ಬ್ರೇಕ್ ಆಯ್ತು, ವಿ ಆರ್ ನೌ ಎ ನ್ಯೂ ಕ್ರಿಯೇಷನ್. ಹಾಲೆಲೂಯ. ಅದಕ್ಕೆ ನಾವು ನೋಡ್ಕೊಂಡು 2 Corinthians chapter 15 verse 17 ಅಲ್ಲಿ ಹೇಳ್ತದೆ, ಯು ಆರ್ ಎ ನ್ಯೂ ಕ್ರಿಯೇಷನ್ ನಾವು ಅಂತೆ. ಹಾಲೆಲೂಯ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ವಾಕ್ಯ ರೀತಿ ಹೇಳ್ತದೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಅಂತ. ಹಾಲೆಲೂಯ. ಏನಂತೆ? ಕ್ರಿಸ್ತನಲ್ಲಿ ನಾವು ಇರುವುದಾದ್ರೆ ನಾವು ನೂತನ ಸೃಷ್ಟಿಯಾಗಿದ್ದೇವೆ. ಹಳೆಯದೆಲ್ಲ ಹೋಯ್ತು, ಎಲ್ಲ ಹೊಸದಾಯ್ತು ಅಂತ. ಅಂದ್ರೆ ಇಷ್ಟು ದಿನ ನಮ್ಗೆ ಟ್ರೂತ್ ಗೊತ್ತಿದ್ದಿಲ್ಲ. ಅಂದ್ರೆ ಯೇಸು ಸ್ವಾಮಿನ ತಿಳಿದುಕೊಳ್ಳದೆ ಇರುವಂತ ಕಾರಣ ನಮ್ಗೆ ಟ್ರೂತ್ ಗೊತ್ತಿದ್ದಿಲ್ಲ. ನಾವು ಕನ್ಫ್ಯೂಷನ್ ಅಲ್ಲಿ ನಾವು ಜೀವನ ಮಾಡ್ತಾ ಇದ್ರಿ. ನಾವು ಒಂದ್ ರೀತಿಯಲ್ಲಿ ನಮ್ಗೆ ಕ್ಲಾರಿಫಿಕೇಶನ್ ಇಲ್ದಿರ ನಾವು ಜೀವನ ಮಾಡ್ತಾ ಇದ್ರಿ. ಒಂದ್ ರೀತಿಯಲ್ಲಿ ಅನ್ಸರ್ಟನಿಟಿ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಜೀವನ ಮಾಡ್ತಾ ಇದ್ರಿ. ಡೆತ್ ಆದ್ಮೇಲೆ ಏನಾಗುತ್ತೋ ಅಂತ ಗೊತ್ತಿಲ್ಲ ಅಂತ ಜೀವನ ಮಾಡ್ತಾ ಇದ್ರಿ. ಇವತ್ತು ನಿನ್ನೆ ಮಾಡಿರುವಂತ ತಪ್ಪುಗಳಿಗೆ ನನ್ಗೆ ಏನ್ ಜಡ್ಜ್ಮೆಂಟ್ ಆಗುತ್ತೋ ಅಂತ ಜೀವನ ಮಾಡ್ತಾ ಇದ್ರಿ. ಯಾವಾಗ ಯೇಸು ಸ್ವಾಮಿ ಹತ್ರ ನಾವು ಬಂದ್ರಿ, ಯೇಸು ಸ್ವಾಮಿ ಬಗ್ಗೆ ತಿಳಿದುಕೊಂಡ್ರೆ, ಆ ನಿಜ ನಮ್ಮನ್ನ ಬಿಡುಗಡೆ ಮಾಡ್ತಂತೆ. ಹಾಲೆಲೂಯ. ಎಲ್ಲ ವಿಚಾರದಿಂದ ಬಿಡುಗಡೆ ಮಾಡಿದೆ. ಇವಾಗ ನಮ್ಮನ್ನ ದೇವರು ಫ್ರೀ ಮಾಡಿಬಿಟ್ಟಿದಾರಂತೆ. ಹಾಲೆಲೂಯ. ಇವಾಗ ನಮ್ಮನ್ನ ದೇವರು ನ್ಯೂ ಕ್ರಿಯೇಷನ್ ಆಗಿ ಮಾಡಿದ್ದಾರೆ. ಇವಾಗ ಓಲ್ಡ್ ಥಿಂಗ್ಸ್ ಯಾವ್ದು ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ಇರುವಂತದ್ದು ಎಲ್ಲವೂ ಕೂಡ ನ್ಯೂ ಥಿಂಗ್ಸ್ ಅಂತೆ. ಹಾಗಾಗಿ ದೇವರು ಆ ಒಂದು ಪವರ್ ಅನ್ನ ಬ್ರೇಕ್ ಮಾಡಿದ್ದಾರೆ. ಆ ಒಂದು ಏನಂತ ಹೇಳ್ಬೋದು, ವಿಚಾರಗಳನ್ನ ಬ್ರೇಕ್ ಮಾಡಿದ್ದಾರೆ. ಇವಾಗ ನಮ್ಗೆ ಏನ್ ಮಾಡಿದ್ದಾರೆ ಅಂತ ಸ್ವಾಮಿ ಫ್ರೀ ಮಾಡಿದ್ದಾರೆ. ಹಾಲೆಲೂಯ. ಇವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಜೀಸಸ್ ನಮ್ಮನ್ನ ಅದರಿಂದ ಫ್ರೀಡಮ್ ಕೊಟ್ಟಿದ್ದಾರೆ. ನಾವು ಅದರಿಂದ ಫ್ರೀ ಆಗಿದ್ದೇವೆ ಅಂತಂದ್ರೆ ನೆಕ್ಸ್ಟ್ ಜಾಬ್ ನಮ್ದು ಏನು? ಹಾಲೆಲೂಯ. ನಾವು ಒಂದು ಸಾರಿ ನಾವು ಅರ್ಥ ಮಾಡ್ಕೊಳ್ಬೇಕು, ಸ್ವಾಮಿ ನಮ್ಮನ್ನ ಫ್ರೀಡಮ್ ಕೊಟ್ಟ ಮೇಲೆ ಅಗೇನ್ ನಾವು ಅದ್ರ ಒಳಗಡೆ ಹೋಗ್ಬೋದು. ಹೌದು, 100% ನಾವು ಅದ್ರ ವಿಚಾರಗಳಲ್ಲಿ ನಾವು ಹೋಗ್ಬೋದು. ಅದನ್ನ ಡಿಸಿಪ್ಲಿನ್ ಮಾಡೋದು ನಮ್ಮ ಕೈಯಲ್ಲಿದೆ. ಹಾಲೆಲೂಯ. ಅದಕ್ಕೆ ಸ್ವಾಮಿ ಅಂತಾನೆ ಹೇಳ್ತಾ ಇದ್ದಾರೆ, ಯು ಶಾಲ್ ನೋ ದ ಟ್ರೂತ್ ಅಂಡ್ ದ ಟ್ರೂತ್ ಶಾಲ್ ಸೆಟ್ ಯು ಫ್ರೀ. ಹಾಲೆಲೂಯ. ಈ ವಾಕ್ಯದಲ್ಲಿ ಗಮನ ಕೊಟ್ಟು ಒಂದು ಹಂತವಾಗಿ ನಾವು ನೋಡುವಾಗ, ನಾವು ಈ ಒಂದು ಸಮಯದಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ, ಆದ್ರೆ ನಾನು ಆ ಒಂದು ವಿಚಾರಗಳಿಂದ ಯಾವಾಗಲೂ ಫ್ರೀ ಆಗಿ ಇರ್ಬೇಕು ಅಂತಂದ್ರೆ ನಾನು ಏನ್ ಮಾಡ್ಬೇಕು? ನಮ್ ಕ್ವಶನ್ ಏನಂತಂದ್ರೆ, ಯು ಶಾಲ್ ನೋ ದ ಟ್ರೂತ್ ಅಂಡ್ ದ ಟ್ರೂತ್ ಶಾಲ್ ಸೆಟ್ ಯು ಫ್ರೀ. ನೀನು ಸತ್ಯವನ್ನು ತಿಳಿದುಕೊಳ್ತೀಯ, ಸತ್ಯವು ನಿನ್ನನ್ನು ಬಿಡುಗಡೆ ಮಾಡುತ್ತದೆ, ಮಾಡುವುದು. ಈ ಎಲ್ಲ ವಿಚಾರಗಳಲ್ಲಿ ನಾವು ನೋಡುವಾಗ ನನಗೆ ಬಿಡುಗಡೆ ಆಗಿದ್ಯಾ ಇಲ್ವಾ ಅಂತ ನಮ್ಮ ಒಳಗಡೆ ಒಂದು ಕ್ವಶನ್ ಮಾರ್ಕ್ ಬರ್ತದೆ. ನಾವು ಒಂದು ಕ್ವಶನ್ ಮಾರ್ಕ್ಗೆ ಈ ಒಂದು ದಿನ ದೇವರ ವಾಕ್ಯದ ಮುಖಾಂತರವಾಗಿ ನಮ್ಮ ಹತ್ರ ಮಾತಾಡ್ತಿದ್ರೆ, ಈಗ ನಾನು ಹೇಳ್ದೆ ಟ್ರೂತ್ ಅಂದ್ರೆ ಕ್ರೈಸ್ಟ್.
ಯೇಸು ಸ್ವಾಮಿನೇ ಟ್ರೂತ್. ಈಗ ನಮ್ಗೆ ಟ್ರೂತ್ ಗೊತ್ತಾದಾಗ ನಮ್ಗೆ ಬಿಡುಗಡೆ ಆಗ್ತದೆ. ಒಂದೊಂದು ವಾಕ್ಯವನ್ನೇ ನಾವು ಗಮನ ಕೊಟ್ಟು ನಾವು ನೋಡ್ಕೊಂಡು ಬರೋಣ. ನೋಡ್ರಿ, ನೋಯಿಂಗ್ ಗಾಡ್ ಈಸ್ ಎ ರಿಲೇಶನ್ಶಿಪ್ ಅಂತ. ಹಾಲೆಲೂಯಾ. ಯು ಶಾಲ್ ನೋ ದ ಟ್ರೂತ್ ಅಂತ ಅಂದ್ರೆ ಯು ಶಾಲ್ ಹ್ಯಾವ್ ಎ ರಿಲೇಶನ್ಶಿಪ್ ವಿತ್ ದ ಟ್ರೂತ್ ಅಂತ. ಯು ಶಾಲ್ ಹ್ಯಾವ್ ಎ ರಿಲೇಶನ್ಶಿಪ್ ವಿತ್ ಜೀಸಸ್ ಕ್ರೈಸ್ಟ್ ಅಂತ. ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು, ನಾನು ಯೇಸು ಸ್ವಾಮಿಯನ್ನ ತಿಳಿದುಕೊಳ್ಳುವಾಗ ಅಂದ್ರೆ ಸತ್ಯವನ್ನ ತಿಳಿದುಕೊಳ್ಳುವಾಗ ಸತ್ಯ ಬಿಡುಗಡೆ ಮಾಡ್ತದೆ. ಅಂದ್ರೆ ಆ ಒಂದು ಗ್ಯಾಪ್ ಏನಿದೆ, ನೋ ಅಂದ್ರೆ ತಿಳಿದುಕೊಳ್ಳುವುದು, ಇಟ್ ಹ್ಯಾಸ್ ಎ ವೆರಿ ಡೀಪ್ ಮೀನಿಂಗ್ ಅಂಡ್ ಇಟ್ ಹ್ಯಾಸ್ ಎ ವೆರಿ ವೆಯ್ಟ್ಫುಲ್ ಮೀನಿಂಗ್ ಅಂತೆ. ವೆನ್ ದ ವರ್ಡ್ ಕಮ್ಸ್ ನೋ ಅಂತ ಬರುವಾಗ, ನ್ಯೂ ಅಂತ ಬರುವಾಗ, ಅಥವಾ ತಿಳಿದುಕೊಂಡರು ಎಂಬುದಾಗಿ ಬರುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ತಿಳಿದುಕೊಂಡಿದ್ದೇವಾ ತಿಳಿದುಕೊಂಡಿಲ್ವಾ ಎಂಬುದಾಗಿ. ಸತ್ಯ ನಾವು ತಿಳಿದುಕೊಂಡಿಲ್ವಾ ಅಂತ ಹೇಳ್ಬಿಟ್ಟು. ನೋಡ್ರಿ, ಟ್ರೂತ್ ಅಂತ ಅಂದ್ರೆ ಯೇಸು ಸ್ವಾಮಿ, ನೋಯಿಂಗ್ ಅಂತ ಅಂದ್ರೆ ಇಟ್ಸ್ ಎ ರಿಲೇಶನ್ಶಿಪ್ ಅಂತ. ಹಾಲೆಲೂಯಾ. ಇಟ್ಸ್ ಎ ರಿಲೇಶನ್ಶಿಪ್ ಬಿಟ್ವೀನ್ ಯು ಅಂಡ್ ಗಾಡ್. ಹಾಲೆಲೂಯಾ. ಫಸ್ಟ್ ಹೇಳ್ತಿದ್ರೆ ಯು ಶಾಲ್ ನೋ ದ ಟ್ರೂತ್, ಯು ಶಾಲ್ ನೋ ಕ್ರೈಸ್ಟ್. ಹಾಲೆಲೂಯಾ. ಯು ಅಂದ್ರೆ ಇವಾಗ ಅರ್ಥ ಮಾಡ್ಕೊಳ್ಳೋಣ, ನಾನು, ಐ. ಶಾಲ್ ಅಂದ್ರೆ ತಿಳಿದುಕೊಳ್ತಾ ಇದ್ದೀನಿ, ಶಾಲ್ ನೋ ಅಂದ್ರೆ ತಿಳಿದುಕೊಳ್ತಾ ಇರೋದು ದ ಟ್ರೂತ್. ಹಾಲೆಲೂಯಾ. ಯು ಶಾಲ್ ನೋ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು, ನೋಯಿಂಗ್ ಈಸ್ ನಾಟ್ ಇದು ನನ್ಗೆ ಗೊತ್ತು ಅನ್ನೋಂಥದ್ದಲ್ಲ. ನೋಯಿಂಗ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಕ್ರೈಸ್ಟ್ ಅಂಡ್ ಲಿವಿಂಗ್ ಫಾರ್ ಕ್ರೈಸ್ಟ್ ಅಂಡ್ ಬೀಯಿಂಗ್ ಒನ್ ಇನ್ ಕ್ರೈಸ್ಟ್ ಅಂತ. ಹಾಲೆಲೂಯಾ. ಈ ಒಂದು ದಿನ ಅರ್ಥ ಮಾಡ್ಕೊಳ್ಬೇಕು, ಆಡಮ್ ಅಂಡ್ ಈವ್ ಅವರಿಬ್ರು ಕೂಡ ಒಂದಾಗುವಾಗ ಅವ್ರಿಗೆ ಮಕ್ಕಳು ಹುಟ್ಟುತ್ತೋ. ಅವ್ರದ್ದು ವಾಕ್ಯ ಹೇಳ್ತದೆ, ಆಡಮ್ ನ್ಯೂ ಈವ್ ಅಂತ ಹೇಳ್ಬಿಟ್ಟು. ಅಲ್ಲಿ ಹೇಳುವಾಗ ಅವ್ರು ಒಂದಾದರು ಅಂತ ಹೇಳುವಾಗ ಫಿಸಿಕಲಿ ಒಂದಾಗಿದ್ದಾರೆ. ಬಟ್ ಆದ್ರೆ ಯಾವಾಗ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಬರ್ತದೆ, ದೇ ಆರ್ ನಾಟ್ ಓನ್ಲಿ ಮ್ಯಾರಿಡ್ ಟು ಬಿ ಫಿಸಿಕಲಿ ರಿಲೇಶನ್ಶಿಪ್ ಅಲ್ಲಿ ಆಗೋಕ್ಕಲ್ಲ, ಅವ್ರ ಲೈಫ್ ನಲ್ಲಿಯೇ ಜೊತೆ ಇರೋದಕ್ಕಾಗಿ. ಇಡೀ ಲೈಫ್ ನಲ್ಲಿ ಹಸ್ಬೆಂಡ್ ಫಾರ್ ವೈಫ್, ವೈಫ್ ಫಾರ್ ಹಸ್ಬೆಂಡ್, ದೇ ಬೋತ್ ನೀಡ್ಸ್ ಟು ನೋ ಈಚ್ ಅದರ್. ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂತಂದ್ರೆ, ದಟ್ ಕನೆಕ್ಟ್ಸ್ ಹಸ್ಬೆಂಡ್ ಅಂಡ್ ವೈಫ್ ಬ್ರಿಡ್ಜ್ ಇದೆ, ಏನಂತಂದ್ರೆ ದ ಅಂಡರ್ಸ್ಟ್ಯಾಂಡಿಂಗ್ ಅಂತೆ. ಹಾಲೆಲೂಯಾ. ಆ ರಿಲೇಶನ್ಶಿಪ್ ಅಂತೆ. ನೋಯಿಂಗ್ ಮೀನ್ಸ್ ರಿಲೇಶನ್ಶಿಪ್. ನನ್ ತಿಳಿದುಕೊಳ್ಳುವುದು ಅಂದ್ರೆ ಅದೊಂದು ರಿಲೇಶನ್ಶಿಪ್ ಅಂತ. ಹಾಲೆಲೂಯಾ. ನೀವು ಸತ್ಯವನ್ನ ತಿಳಿದುಕೊಳ್ತೀರಾ ಅಂತಂದ್ರೆ ಯೇಸು ಸ್ವಾಮಿ ಬಗ್ಗೆ ನೀವು ತಿಳಿದುಕೊಳ್ತೀರಾ. ಯೇಸು ಸ್ವಾಮಿ ಬಗ್ಗೆ ನೀವು ತಿಳಿದುಕೊಳ್ಳುವಾಗ ಆ ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡ್ತದೆ. ಹಾಲೆಲೂಯಾ. ಅಂದ್ರೆ ಬಿಡುಗಡೆ ಯಾವಾಗ ಆಗ್ತದೆ ಅಂತಂದ್ರೆ, ಒಂದು ಸಾರಿ ಯೇಸು ಸ್ವಾಮಿನ ಕಂಡುಕೊಂಡ ಮೇಲೆ ಆತ್ಮಿಕವಾಗಿ ಒಳಗಡೆಯಿಂದ ಹೊಸದಾಗಿ ನಾವು ಹುಟ್ಟೆ ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್ ಆಯ್ತು ನಮ್ಗೆ. ಆ ಟ್ರೂತ್ ನಮ್ಮನ್ನ ಡೆತ್ ಇಂದ, ಸಿನ್ ಇಂದ, ಕರ್ಸ್ ಇಂದ, ಈ ಲೋಕದ ವಿಚಾರಗಳಿಂದ ಬ್ರೇಕ್ ಥ್ರೂ ಕೊಡ್ತು, ಬ್ರೇಕ್ ಆಯ್ತು. ಬಟ್ ಅಷ್ಟಕ್ಕೆ ಎಲ್ಲ ಮುಗಿದೋಗಿಲ್ಲ. ಯು ಶುಡ್ ಹ್ಯಾವ್ ಎ ರಿಲೇಶನ್ಶಿಪ್ ವಿತ್ ಜೀಸಸ್ ಅಂತೆ. ಹಾಲೆಲೂಯಾ. ಯು ಶುಡ್ ನೋ ಗಾಡ್ ಅಂತೆ. ಹಾಲೆಲೂಯಾ. ಹಸ್ಬೆಂಡ್ ಅಂಡ್ ವೈಫ್ ಮದುವೆ ಆದ್ಮೇಲೆ ಅವರಿಬ್ರು ದೂರ ಹೋಗಿ ಸಪ್ರೇಟ್ ಮನೆಯಲ್ಲಿ ಇರೋದಿಲ್ಲ. ದೇ ನೋ ಈಚ್ ಅದರ್, ದೇ ಬಿಲ್ಡ್ ಎ ಗುಡ್ ರಿಲೇಶನ್ಶಿಪ್, ದೇ ವ್ಯಾಲ್ಯೂ ಫಾರ್ ಒನ್ ಅನದರ್. ಅದನ್ನ ಮಾಡ್ಬಿಟ್ಟು ಅವ್ರು ಹೇಗಿರ್ತಾರೆ ಅಂದ್ರೆ, ಒಬ್ರಿಗೊಬ್ರು ಕೇರ್ ಮಾಡ್ತಾರೆ, ಒಬ್ರಿಗೊಬ್ರು ಜೀವನ ಮಾಡ್ತಾರೆ, ಒಬ್ರನ್ನ ಒಬ್ರು ಬಿಲ್ಡ್ ಮಾಡ್ತಾರೆ, ಒಬ್ರನ್ನ ಒಬ್ರು ಏನ್ ಮಾಡ್ತಾರೆ ಅರ್ಥ ಮಾಡ್ಕೊಳ್ತಾರೆ. ಈ ವಿಚಾರಗಳು ನಡೀತಾ ಇರುವಾಗ ದೇ ನ್ಯೂ ಈಚ್ ಅದರ್. Hallelujah. How much we know about God, how much we are giving time to God. God knows everything about me, everything about everyone, but everyone don't know about God. ಹಾಲೆಲೂಯಾ. ಎಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ. ಅದಕ್ಕೆ ಒಂದು ರಿಲೇಶನ್ಶಿಪ್ ಅಲ್ಲಿ ಇಟ್ ಮ್ಯಾಟರ್ಸ್ ಬೋತ್ ಸೈಡ್ ಕನೆಕ್ಷನ್ಸ್ ಅಂತೆ. ಅದಕ್ಕೆ ಯು ಶಾಲ್ ನೋ ಅಂತ ಅಂದ್ರೆ ಯು ಶುಡ್ ನೋ ಅಬೌಟ್ ಗಾಡ್, ಯು ಶುಡ್ ಹ್ಯಾವ್ ಎ ರಿಲೇಶನ್ಶಿಪ್ ವಿತ್ ಗಾಡ್ ಅಂತೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳ್ತದೆ, ಗಾಡ್ ಇಸ್ ಫೇತ್ಫುಲ್ ಅಂಡ್ ಹಿ ಹಸ್ ಕಾಲ್ಡ್ ಅಸ್ ಇಂಟು ದ ಫೆಲೋಶಿಪ್ ಆಫ್ ಹಿಸ್ ಸನ್ ಅಂತೆ. ಹಾಲೆಲೂಯಾ. ದೇವರ ನಂಬಿಗಸ್ತನು ತನ್ನ ಮಗನ ಅನ್ಯೋನ್ನತೆಯಲ್ಲಿ ಇರುವುದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾರಂತೆ. ಈ ಒಂದು ದಿನ ಅನ್ಯೋನ್ನತೆಯಲ್ಲಿ ನಾವು ಇರಬೇಕು ಅಂತಂದ್ರೆ ವಿ ಶುಡ್ ನೋ ಕ್ರೈಸ್ಟ್ ಅಂತ. ಹಾಲೆಲೂಯಾ. ನಮ್ಗೆ ಎಷ್ಟು ದೇವರ ಬಗ್ಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು. ನೋಡ್ರಿ, ನೋ ಅಂತ ಹೇಳುವಾಗ ನಾನು ಈಗಾಗಲೇ ಹೇಳಿದೆ, ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಬರುವಂತ ರಿಲೇಶನ್ಶಿಪ್ ಏನಂತಂದ್ರೆ ದಿ ನ್ಯೂ ಈಚ್ ಅದರ್, ದೇ ಹ್ಯಾವ್ ಎ ವೆರಿ ಗುಡ್ ಅಂಡರ್ಸ್ಟ್ಯಾಂಡಿಂಗ್. ಈ ಒಂದು ದಿನ ಅರ್ಥ ಮಾಡ್ಕೊಳ್ಬೇಕು, ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ ಮುಗಿಯೋದಿಲ್ಲ. ಇಟ್ ಈಸ್ ಲೈಕ್ ಲೇಯಿಂಗ್ ಡೌನ್ ದೇರ್ ಲೈಫ್ ಫಾರ್ ಗಾಡ್. ನ್ಯೂವಿಂಗ್ ಅಂತಂದ್ರೆ ಐ ವಿಲ್ ಡೂ ಎವ್ರಿಥಿಂಗ್ ಫಾರ್ ಯು. ಹಾಲೆಲೂಯಾ. ನಾಟ್ ಓನ್ಲಿ ಗಿವಿಂಗ್ ಮೈ ಬಾಡಿ, ಐ ಆಮ್ ಗಿವಿಂಗ್ ಮೈ ಲೈಫ್ ಅಂತ. ಹಾಲೆ, ದಟ್ ಈಸ್ ವಾಟ್ ಕ್ರೈಸ್ಟ್ ಡಿಡ್ ಆನ್ ದ ಕ್ರಾಸ್. Hallelujah. You shall know the truth. Hallelujah. Truth is Christ and knowing is laying your life down for Christ ante. ಯಾವಾಗ ನೀನ್ ಟ್ರೂತ್ ಗೋಸ್ಕರ ನೀನ್ ಲೈಫ್ ಅನ್ನ ಕೊಡ್ತೀಯಾ, then you will be free. Hallelujah. This has a deeper meaning. ಈ ಮೀನಿಂಗ್ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾವು ಫ್ರೀ ಆಗೋದಿಲ್ಲ. ಅದಕ್ಕಾಗಿ when you know the truth, you should give your life. Hallelujah. Then you will be free. Hallelujah. ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ಅವ್ನು ಏನ್ ಟ್ರೂತ್ ಇಸ್ ನಾಟ್
only gospel, but gospel completes when you give your life to gospel ಅಂತ. Hallelujah. ಜೀಸಸ್ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಗೋ ಅಂಡ್ ಮೇಕ್ ಡಿಸೈಪಲ್ಸ್ ಆಫ್ ಆಲ್ ನೇಷನ್ಸ್ ಅಂತ. ಅಂದ್ರೆ ಹೋಗ್ರಿ ಡಿಸೈಪಲ್ಸ್ ಮಾಡ್ರಿ ಅಂತ ಹೇಳ್ತಾ ಇದಾರೆ. ನಾನು ಹೋಗ್ದಿರಾ, ನಾವು ಕೆಲಸ ಮಾಡ್ದಿರಾ, ಡಿಸೈಪಲ್ಸ್ ಮಾಡ್ದಿರಾ, ಅಥವಾ ನಾವು ಗಾಸ್ಪಲ್ ನ ರೀಚ್ ಮಾಡ್ದಿರಾ, ಗಾಸ್ಪಲ್ ಕಂಪ್ಲೀಟ್ ಆಗಲ್ಲ. Hallelujah. ಗಾಸ್ಪಲ್ ಕಂಪ್ಲೀಟ್ ಆಗ್ಬೇಕು ಅಂತಂದ್ರೆ we should rise up and go and share the word of God, share the truth of Jesus Christ, share the love of God to other people ಅಂತೆ. ಇದನ್ನ ಮಾಡುವಾಗಲೇ that will complete ಅಂತೆ. ಇದನ್ನ ಮಾಡೋದು ಯಾವಾಗ ಅಂತಂದ್ರೆ when we love God. Hallelujah. ಈ ವಾಕ್ಯಗಳಲ್ಲಿ ದೇವರು ಏನ್ ಮಾತಾಡ್ತಾ ಇದ್ದಾರೆ ಅಂತಂದ್ರೆ you shall know the truth. And knowing part is very important ಅಂತೆ. Knowing is equal to understanding. Understanding is equal to laying their lives for each other. Hallelujah. I am for you and you are for me. Hallelujah. That is what Christ did on the cross for the church. And hallelujah. I laid down my life for the church, for the people. Hallelujah. ಯೇಸು ಸ್ವಾಮಿ ತನ್ನ ಜೀವನ ಕೊಟ್ಬಿಟ್ರು, ಅವರ ಪ್ರಾಣನ ಕೊಟ್ಬಿಟ್ರು. ಹಾಲೆಲೂಯಾ. ನಾವು ಒಂದು ಹಸ್ಬೆಂಡ್ ಅಂಡ್ ವೈಫ್ ಮದ್ವೆ ಆಗ್ಬೇಕಾದ್ರೆ ಹೇಳ್ತಾರೆ, ನಾನು ನಿನ್ಗೋಸ್ಕರ ಏನ್ ಮಾಡ್ತೇನೆ, ಈ ತರ ಕೆಲಸಗಳನ್ನ ನಾನು ಮಾಡ್ತೇನೆ, ಸುಖ ದುಃಖ ಎಲ್ಲದರಲ್ಲಿ ಕೂಡ ನಾನು ಜೊತೆ ಇರ್ತೇನೆ, ಮರಣ ಮಾತ್ರ ನಮ್ಮನ್ನ ಅಗಲಿಸ್ಬೇಕು, ಬೇರೆ ಏನು ಅಗಲಿಸಬಾರ್ದು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂದೆ ಯಾರಿಗೂ ಪವರ್ ಇಲ್ಲ, ಬಟ್ ಅದಕ್ಕಿಂತ ಮುಂದೆ ಪವರ್ ಇರೋದು ಕ್ರೈಸ್ಟ್ಗೆ. ಅದನ್ನೇ ಕ್ರೈಸ್ಟ್ ಲೇ ಡೌನ್ ಮಾಡಿ ಹೇಳ್ತಾ ಇದಾರೆ, ಐ ಹ್ಯಾವ್ ಗಿವನ್ ಮೈ ಲೈಫ್ ಫಾರ್ ಯು. ಹಾಲೆಲೂಯಾ. ಈ ಒಂದು ದಿನ ನಮ್ಗೆ ಕೂಡ ಯೇಸು ಸ್ವಾಮಿ ಆ ವಾಕ್ಯವನ್ನ ಕೊಡ್ತಾ ಇದಾರೆ, ವೆನ್ ಯು ನೋ ದ ಟ್ರೂತ್ ಸೆಟ್ಸ್ ಯು ಫ್ರೀ. ಯು ಆರ್ ಫ್ರೀ. ಹಾಲೆಲೂಯಾ. ಈ ಒಂದು ಸಮಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಈಜಿಪ್ಟ್ ಇಂದ ಬಂದಂತ ಇಸ್ರಾಯೇಲ್ ಜನರು they never knew God because they failed and they failed to understand about God, so they did not reach the promised land. Hallelujah. ಈ ಒಂದು ದಿನ ನಾವು ಕೂಡ ಏನ್ ಮಾಡ್ತೇವೆ, ನಾವು ಈಜಿಪ್ಟ್ ಅಲ್ಲಿ ಇರುವಾಗ we are under bondage, we don't know the truth, ನಮ್ಗೆ ಗೊತ್ತಿಲ್ಲ. ಆ ಟ್ರೂತ್ ಗೊತ್ತಾದಾಗ ನಮ್ಗೆ ಏನಾಯ್ತಂತೆ, ಫ್ರೀಡಮ್ ಆಯ್ತಂತೆ. ಬಟ್ ದ ಜರ್ನಿ 40 years ವಾಟ್ ಅವರ್ ಲೈಫ್ ವಿ ಗೋ ಥ್ರೂ ಇಟ್ ಅಂತೆ. ಹಾಲೆಲೂಯಾ. ನಾವು ಆ 40 ವರ್ಷ ಹೀಗೆ ಜರ್ನಿ ಮಾಡಿದ್ರು ಇಸ್ರಾಯೇಲ್ ಜನರು ಅರಣ್ಯದಲ್ಲಿ ಪ್ರಾಮಿಸ್ ಲ್ಯಾಂಡ್ ನ ರೀಚ್ ಆಗೋದಕ್ಕೆ. ನಾವು ಕೂಡ ಜರ್ನಿ ಮಾಡ್ತಾ ಇದ್ದೇವೆ ಅಂತೆ. ಟ್ರೂತ್ ನಮ್ಮನ್ನ ಸೆಟ್ ಫ್ರೀ ಮಾಡಿದೆ. ಅಂದ್ರೆ ನಾವು ಈಜಿಪ್ಟ್ ಇಂದ ಬಾಂಡೇಜ್ ಇಂದ ಬಿಡುಗಡೆ ಆಗೋಗಿದೆ. ಇವಾಗ ಇನ್ಮೇ ಕೆಲಸ ಮಾಡೋದು ಬೇಡ, ಅಂದ್ರೆ ದಾಸತ್ವದಲ್ಲಿ ಇರೋದು ಬೇಡ, ಪಾಪ ಮಾಡೋದು ಬೇಡ, ಮತ್ತೆ ಯಾವ್ದು ಕೂಡ ನಾವು ಮಾಡ್ತಾ ಇಲ್ಲ, ಆದ್ರೆ ಫ್ರೀ ಆಗಿದ್ದೇವೆ. ಬಟ್ ಅದ್ರ ವಿಲ್ಡರ್ನೆಸ್ ನಲ್ಲಿ ಅಲಿತಾ ಇದ್ದೇವೆ. ಬಿಕಾಸ್ ವಿ ಆರ್ ನಾಟ್ ಗೆಟಿಂಗ್ ದ ಅಲ್ಟಿಮೇಟ್ ಏನಂತ ಹೇಳ್ಬೋದು, ಸ್ಯಾಟಿಸ್ಫ್ಯಾಕ್ಷನ್. ಒಂದು ಕರೆಕ್ಟ್ ಎಕ್ಸಾಕ್ಟ್ ಬೇಕಾಗಿರೋ ನೀಡ್ ಇನ್ನ ಪೂರೈಕೆ ಆಗಿಲ್ಲ. ಬಿಕಾಸ್ ಇವ್ರು ಆನ್ ಸ್ಟಿಲ್ ಅ ಜರ್ನಿ ಟು ಮೀಟ್ ಯುವರ್ ರಿಡೀಮರ್ ಅಂತ. ಹಾಲೆಲೂಯಾ. ಅದನ್ನ ನಾನು ಅರ್ಥ ಮಾಡ್ಕೊಳ್ಬೇಕು, ಯಾಕೆ ನಮ್ಗೆ ಈ ಒಂದು ರೀತಿಯಲ್ಲಿ ಕೈಂಡ್ ಆಫ್ ಏನಂತ ಹೇಳ್ಬೋದು, ಒಂದು ಶೋಧನೆ ಇರ್ಬೋದು, ಇದೆಲ್ಲ ಏನಕ್ಕೆ ಉಂಟಾಗ್ತಾ ಇದೆ ಅಂತಂದ್ರೆ, ನೀವು ಇನ್ನ ಪ್ರಾಮಿಸ್ ಲ್ಯಾಂಡ್ ಗೆ ಹೋಗ್ತಾ ಇದ್ದೀರಾ. ನೀವು ಹೋಗ್ತಾ ಇರುವ ಅಂತ ಪ್ರಾಮಿಸ್ ಲ್ಯಾಂಡ್ ನಲ್ಲಿ ದೇವರು ನಿಮ್ನ ಯಾಕೆ ವಿಲ್ಡರ್ನೆಸ್ ನ ಕರ್ಕೊಂಡು ಹೋಗ್ತಾ ಇದಾರೆ ಅಂತಂದ್ರೆ, ಡೋಂಟ್ ಟ್ರಸ್ಟ್ ಎನಿಥಿಂಗ್ ಬಟ್ ಸಿ ಮೀ ಅಲೋನ್ ಅಂತ ಹೇಳ್ತಾರೆ. ಹಾಲೆಲೂಯಾ. ನಾವು ನೋಡುವುದು ಯಾವುದು ಈ ಸಂಗತಿನ, ಪ್ರಾಮಿಸ್ ಲ್ಯಾಂಡ್ ಗೆ ಕರ್ಕೊಂಡು ಹೋದ್ರೆ ದೇ ವಿಲ್ ಎಂಜಾಯ್ ದ ಬ್ಲೆಸ್ಸಿಂಗ್ಸ್ ಆಫ್ ದಟ್ ಲ್ಯಾಂಡ್. ಅಯ್ಯೋ ಎಷ್ಟು ಚೆನ್ನಾಗಿದೆ. ದೇ ವಿಲ್ ಫರ್ಗೆಟ್ ಅಬೌಟ್ ಗಾಡ್. ವಿಲ್ಡರ್ನೆಸ್ ನಲ್ಲಿ ದೇವರು ಕರ್ಕೊಂಡು ಹೋಗ್ತಾ ಇದಾರೆ. ಬಿಕಾಸ್ ಟೆಸ್ಟ್ ಮೀ ಅಂಡ್ ಸಿ ಮೀ. ನನ್ನನ್ನ ತಿಳಿದುಕೊಳ್ರಿ, ನನ್ನ ಬಗ್ಗೆ ಹುಡುಕ್ರಿ, ನನ್ನ ಬಗ್ಗೆ ಅರ್ಥ ಮಾಡ್ಕೊಳ್ರಿ. ಹಾಲೆಲೂಯಾ. God gave them 40 years of great opportunity. Again and again the people failed. Hallelujah. ನಾವು ಹೌದು, ನಮ್ಗೆ ಗೊತ್ತಿದೆ ಅವ್ರು ಡಿಸೊಬೀನಿಯನ್ಸ್ ಮಾಡಿದ್ರು, ಅವ್ರು ಮರ್ಮರ್ ಮಾಡಿದ್ರು, ಅದಕ್ಕೆ ಅವ್ರು 40 years ದೇವ್ರಲ್ಲಿ ಅಲ್ದಾಡೋ ತರ ಮಾಡಿದ್ರು. ದೇವರ ಮೇಲೆ ಅವ್ರು ಬಿಲೀವ್ ಮಾಡಿಲ್ಲ, ಅದಕ್ಕೆ ಅವ್ರು 40 ವರ್ಷ ಅಲ್ಲಿ ಅಲ್ದಾಡಿದ್ರು. ಬಟ್ ಆದ್ರೆ ಆ 40 ವರ್ಷ ಅದು ಕೂಡ ಅವ್ರಿಗೆ ಒಂದು ಗ್ರೇಟ್ ಆಪರ್ಚುನಿಟಿ ಇತ್ತು ದೇವರನ್ನ ಟ್ರಸ್ಟ್ ಮಾಡೋದಕ್ಕೆ, ಮರ್ಮರ್ ಮಾಡೋದನ್ನ ಸ್ಟಾಪ್ ಮಾಡೋದಕ್ಕೆ. ಯಾಕೆಂದ್ರೆ ಅವ್ರ ಮುಂದೆ ಇದ್ದಿದ್ದು ಪಿಲ್ಲರ್ ಆಫ್ ಫೈರ್, ಪಿಲ್ಲರ್ ಆಫ್ ಕ್ಲೌಡ್, ಡೈಲಿ ತಿಂತಾ ಇದ್ದಿದ್ದು ಮನ್ನಾ, ಇದನ್ನೆಲ್ಲ ನೋಡುವಾಗ ದೇವರ ಬಗ್ಗೆ ಅವರು ಎಷ್ಟು ಅರ್ಥ ಮಾಡ್ಕೊಳ್ಬಹುದಾಗಿತ್ತು, ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಹಾಲೆಲೂಯಾ. ನಮ್ದು ಒಂದು ಲೈಫ್ ನಲ್ಲಿ ನಾವು ರೀಚ್ ಆಗ್ತೇವೆ ಪ್ರಾಮಿಸ್ ಲ್ಯಾಂಡ್ ಅಂತ ನಾವು ವೇಟ್ ಮಾಡ್ತಾ ಇದ್ದೇವೆ. ಆದ್ರೆ ಈ ಒಂದು ಗ್ರೇಟ್ ಜರ್ನಿಯಲ್ಲಿ ನಾವು ದೇವ್ರ ಬಗ್ಗೆ ಅರ್ಥ ಮಾಡ್ಕೊಳ್ತೇವೆ. ಹಾಲೆಲೂಯಾ. ಆ ಟ್ರೂತ್ ನಮ್ಮನ್ನ ಸೆಟ್ ಫ್ರೀ ಮಾಡೋದು ಯಾವಾಗ ಅಂತಂದ್ರೆ ವೆನ್ ಯು ನೋ ದ ಟ್ರೂತ್ ಅಂತ. ಹಾಲೆಲೂಯಾ. ಟ್ರೂತ್ ಅಂದ್ರೆ ಜೀಸಸ್ ಕ್ರೈಸ್ಟ್. ನೋಯಿಂಗ್ ಅಂತಂದ್ರೆ ಯೇಸು ಸ್ವಾಮಿ ಬಗ್ಗೆ ಅರ್ಥ ಮಾಡ್ಕೊಳ್ಳುವಂಥದ್ದು. ಅದು ನೋಯಿಂಗ್ ಅಂತಂದ್ರೆ ಒಂದು ರಿಲೇಶನ್ಶಿಪ್. ಅದೆಲ್ಲ ಇದ್ರೂ ಕೂಡ ನಾವು ಸೆಟ್ ಫ್ರೀ ಆಗ್ತಾ ಇಲ್ಲ ಅಂತಂದ್ರೆ, ಸಮ್ ಪೀಪಲ್ ಆರ್ ಸೇಯಿಂಗ್ ಅಗೇನ್ ಐ ವಿಲ್ ಗೋ ಬ್ಯಾಕ್ ಟು ಈಜಿಪ್ಟ್. ನಾನು ಹೋಗ್ತೇನೆ, ನನ್ಗೆ ಬೇಡಪ್ಪ, ನನ್ಗೆ ಇಲ್ಲಿ ಯಾಕೆ ನಾನು ಅರಣ್ಯದಲ್ಲಿ ಸಾಯ್ಬೇಕು. ಅಯ್ಯೋ, ಎಷ್ಟೊಂದು ಜನ ಕ್ರಿಶ್ಚಿಯನ್ಸ್ ಅನ್ಕೊಳ್ತಾರೆ, ನನ್ ಮೊದ್ಲೇ ಚೆನ್ನಾಗಿತ್ತಲ್ಲ, ನಾನು ಯೇಸು ಸ್ವಾಮಿ ನಂಬುದ್ಮೇಲೆ ಚರ್ಚ್ಗೆ ಹೋಗಿ ಸ್ಟಾರ್ಟ್ ಮಾಡಿದೆ, ಒಂದ್ 2-3 ವರ್ಷ ಆದ್ಮೇಲೆ ಎಲ್ಲ ಡ್ರೈ ಅಪ್ ಆಗೋಯ್ತು, ನನ್ನ ಜೊತೆ ಇರೋ ಫ್ರೆಂಡ್ಸ್ ಎಲ್ಲ ನನ್ನ ಬಿಟ್ಬಿಟ್ರು. ಹಳೇ ಲೈಫ್ ಯೋಚನೆ ಮಾಡ್ತಾರೆ, ಅದು ಚೆನ್ನಾಗಿತ್ತಲ್ವಾ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಕ್ರಿಶ್ಚಿಯನ್ಸ್ ಹಂಗೆ ಮಾಡ್ತಾರೆ. ಬಟ್ ಆದ್ರೆ ದೇವರ ವಾಕ್ಯ ಏನ್ ಹೇಳ್ತಾ ಇದೆ, ಯು ಹ್ಯಾವ್ ಟು ನೋ ಹಿಮ್ ಅಂತ. ಹಾಲೆಲೂಯಾ. ನೀನ್ ಯೇಸು ಸ್ವಾಮಿಯನ್ನು ಅರ್ಥ ಮಾಡ್ಕೊಳ್ಬೇಕು, ಬೆಟರ್ ಅರ್ಥ ಮಾಡ್ಕೊಳ್ಬೇಕು ಅಂತೆ. ಹುಡುಕಿ ದೇವರನ್ನ ನಾವೇನ್ ಮಾಡ್ಬೇಕಂತೆ, ನಾವು ತಿಳಿದುಕೊಳ್ಬೇಕಂತೆ. ಹಾಲೆಲೂಯಾ. ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ. ಹೋಶಿಯ 6:3 ಹೇಳ್ತದೆ, ಯೆಹೋವನನ್ನು ತಿಳಿದುಕೊಳ್ಳೋಣ, ಹುಡುಕಿ ತಿಳಿದುಕೊಳ್ಳೋಣ. ಹಾಲೆಲೂಯಾ. ದೇವರನ್ನ ಹೆಂಗೆ ತಿಳಿದುಕೊಳ್ಬೇಕಂತೆ,
ಹುಡುಕಿ ಹುಡುಕಿ ತಿಳ್ಕೊಳ್ಬೇಕಂತ. ಹಾಲೆಲೂಯ. ನಾನೊಂದು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾವ್ದಾದ್ರು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಸಬ್ಜೆಕ್ಟ್ ಅಥವಾ ಇಂಟ್ರೆಸ್ಟಿಂಗ್ ಆಗಿರುವಂತ ಮ್ಯಾಟರ್ ನೀವೇನ್ ಮಾಡ್ತೀರಾ ಅಂದ್ರೆ ಹುಡುಕ್ತೀರಿ. ವಾಟ್ ವಿ ಡೂ, ವಿ ಸರ್ಚ್ ಅಂಡ್ ವಿ ಗೇನ್ ನಾಲೆಜ್ ಅಬೌಟ್ ದಟ್. ಹಾಲೆಲೂಯ. ಈ ಒಂದು ದಿನ ಕೂಡ ಯಾಕೆ ದೇವ್ರಿಗೆ ನಾವು ಹುಡುಕ್ತಾ ಇಲ್ಲ, ಯಾಕೆ ದೇವರ ಬಗ್ಗೆ ನಾವು ನಾಲೆಜ್ ತಗೊಳ್ತಾ ಇಲ್ಲ, ಯಾಕೆ ನಾವು ದೇವರಿಗೆ ಟೈಮ್ ಕೊಡ್ತಾ ಇಲ್ಲ, ಯಾಕೆ ನಾವು ದೇವರನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತಂದ್ರೆ ನಾವು ವಿಲ್ಡರ್ನೆಸ್ ನಲ್ಲಿ ಎಷ್ಟು ಬ್ಯುಸಿ ಆಗಿದ್ದೀವಿ ಅಂತಂದ್ರೆ ವಿ ಡೋಂಟ್ ವಾಂಟ್ ದಟ್. ಏನ್ ಬೇಡ ಬಿಡು, ಪರವಾಗಿಲ್ಲ ಬಿಡು, somehow ಎಲ್ಲ ಮೂವ್ ಆನ್ ಆಗತ್ತೆ. ಬಟ್ ಆದ್ರೆ ಇಫ್ ಯು ವಾಂಟ್ ಟು ಬಿ ಫ್ರೀ ಯು ನೀಡ್ ಟು ಸರ್ಚ್ ಫಾರ್ ಗಾಡ್. ಈ ಒಂದು ದಿನ ಸತ್ಯ ನಮ್ಮನ್ನ ಬಿಡುಗಡೆ ಮಾಡ್ಬೇಕಂತಂದ್ರೆ ಫಸ್ಟ್ ವಿ ನೀಡ್ ಟು ಹ್ಯಾವ್ ಎ ರಿಲೇಶನ್ಶಿಪ್ ವಿತ್ ಗಾಡ್ ಅಂತ. ಯಾವಾಗ ನಾವು ದೇವರ ಜೊತೆಗೆ ಒಂದು ರಿಲೇಶನ್ಶಿಪ್ ನಾವು ಇಟ್ಕೊಂಡಿರ್ತೇವೆ, ವಿ ವಿಲ್ ಸೇ ನೋ ಟು ದ ವರ್ಲ್ಡ್, ವಿ ವಿಲ್ ಡೈ ಟು ದ ವರ್ಲ್ಡ್, ವಿ ವಿಲ್ ಲಿವ್ ಫಾರ್ ಗಾಡ್, ಅಂಡ್ ದಟ್ ಈಸ್ ದ ಅಲ್ಟಿಮೇಟ್ ಫ್ರೀಡಮ್ ವಿ ಗೆಟ್ ಇನ್ ಕ್ರೈಸ್ಟ್. ಹಾಲೆಲೂಯ. ನಮ್ಗೆ ಅದ್ರ ಬಿಟ್ಟು ಬೇರೆ ಯಾವುದೂ ಇಲ್ಲ. ಫಸ್ಟ್ ನೀನು ಅರ್ಥ ಮಾಡ್ಕೊಂಡ್ಮೇಲೆ ಯೇಸು ಸ್ವಾಮಿನ ಯಾವಾಗ ನೀನು ಸ್ವಂತ ರಕ್ಷಕನಾಗಿ ನೀನು ಹೃದಯದಲ್ಲಿ ಅಂಗೀಕಾರ ಮಾಡಿದೆ, ಅವಾಗ ದೇವರು ನಿನಗೆ ಸೂಪರ್ ನ್ಯಾಚುರಲ್ ಆಗಿ ನಿನ್ನ ಒಳಗಡೆ ಒಂದು ಬ್ರೇಕ್ ಥ್ರೂ ಅನ್ನ ಕೊಟ್ಟಿರ್ತಾರೆ. ಬಟ್ ಆ ಜರ್ನಿಯಲ್ಲಿ ಯು ಹ್ಯಾವ್ ಟು ಬಿ ಎ ಗುಡ್ ವಾರಿಯರ್ ಟು ಫೈಟ್ ಯುವರ್ ಬ್ಯಾಟಲ್ಸ್. ಹಾಲೆಲೂಯ. ಬಟ್ ಅಂಟಿಲ್ ವಿ ರೀಚ್ ದ ಪ್ರಾಮಿಸ್ ಲ್ಯಾಂಡ್ ವಿ ಶುಡ್ ನೋ ದ ಕ್ರಿಯೇಟರ್. ಹಾಲೆಲೂಯ. ಯಾವಾಗ ನಮ್ಗೆ ಆ ಬ್ಯಾಟಲ್ ಸ್ಟ್ರಗಲ್ ಆಗುತ್ತೆ, ವಿ ಲುಕ್ ಟು ಈಜಿಪ್ಟ್. ಓ ಈಜಿಪ್ಟ್ ಇಸ್ ಸೋ ಗುಡ್. ಜಸ್ಟ್ ಲೈಕ್ ಲಾಟ್, ಸೋಡಮ್ ಗೋಮರ್ ನೋಡಿದ್ರೆ ಎಷ್ಟು ಗ್ರೀನರಿ ಇದೆ, ಚೆನ್ನಾಗಿದೆ ಅಂತ ಹೇಳ್ತಾನೆ. ಎಷ್ಟೋ ಜನ ಕ್ರಿಶ್ಚಿಯನ್ಸ್ ಹಂಗ್ ಮಾಡ್ತಾರೆ. ದೇ ಸಿ ಈ ಒಳ್ಳೆ ಥಿಂಗ್ಸ್ ನೋಡ್ತಾರೆ, ಇದೆಷ್ಟು ಚೆನ್ನಾಗಿದೆ, ಅದೆಷ್ಟು ಚೆನ್ನಾಗಿದೆ, ದೇ ಆರ್ ಜಸ್ಟ್ ಇಂಪ್ರೆಸ್ಡ್. ದೇ ಡೋಂಟ್ ನೋ ಅದ್ರ ಒಳಗಡೆ ಎಷ್ಟು ರೀತಿಯಾದಂತ ದೇವರಿಗೆ ವಿರುದ್ಧವಾಗಿರುವಂತ ಕೆಲಸಗಳು ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ದೇ ಆರ್ ಜಸ್ಟ್ ಇಂಪ್ರೆಸ್ಡ್ ಫ್ರಮ್ ದ ಔಟ್ವರ್ಡ್ ಅಂತ. ಹಾಲೆಲೂಯ. ಈ ಒಂದು ದಿನ ದೇವರು ಹೇಳ್ತಾ ಇದ್ದಾರೆ, ಐಗುಪ್ತನ ನೋಡಿದ್ರೆ ಬಿಡುಗಡೆ ಸಿಕ್ಕೋದಿಲ್ಲ. ಐಗುಪ್ತದಿಂದ ಹೊರಗಡೆ ಬಂದ್ರೆ ಅಂದ್ರೆ ಒಂದು ಸತಿ ಪಾಪದಿಂದ ಮರಣದಿಂದ ಹೊರಗಡೆ ಬಂದ್ರೆ ನಿನ್ಗೆ ಸೂಪರ್ ನ್ಯಾಚುರಲ್ ಆಗಿ ದೇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಿನ್ನ ಎವ್ರಿ ಟೈಮ್ ದೇವರು ಲೀಡ್ ಮಾಡ್ತಾ ಇದ್ದಾರೆ, ಅದು ನಿನ್ನಲ್ಲಿ ಫ್ರೀ ಮಾಡ್ತದೆ. ಹಾಲೆಲೂಯ. ಐಗುಪ್ತ ದೇಶದಲ್ಲಿ ಇರುವಾಗ ದೇವರು ಬಿಡುಗಡೆ ಮಾಡಿದ್ರು, ಸೂಪರ್ ನ್ಯಾಚುರಲ್ ಆಗಿ ಬಿಡುಗಡೆ ಮಾಡಿದ್ರು. 10 ಉಪದ್ರವಗಳನ್ನ ಕೊಡೋದ್ರ ಮುಖಾಂತರವಾಗಿ, ಆ ಐಗುಪ್ತರಿಗೆ ಬುದ್ಧಿ ಕಲಿಸೋದ್ರ ಮುಖಾಂತರವಾಗಿ, ಐಗುಪ್ತರ ದೇವತೆಗಳಿಗೆ ಬುದ್ಧಿ ಕಲಿಸೋದ್ರ ಮುಖಾಂತರವಾಗಿ ದೇವರು ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಹೊರಗಡೆ ಕರ್ಕೊಂಡು ಬಂದು ಕೆಂಪು ಸಮುದ್ರವನ್ನ ಇಬ್ಬಾಗ ಮಾಡಿ ಅವ್ರನ್ನ 40 ವರ್ಷ ಜರ್ನಿಯಲ್ಲಿ ದೇವರು ನಡೆಸ್ತಾ ಇದ್ದಾರೆ. ಅವ್ರಿಗೆ ಮನ್ನವನ್ನ ತಿನ್ನುವುದಕ್ಕೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಬೆಳಿಗ್ಗೆ ರಾತ್ರಿ ಮೇಘಸ್ತಂಭ ಅಗ್ನಿಸ್ತಂಭದಲ್ಲಿ ನಡೆಸ್ತಾ ಇದ್ದಾರೆ. ಇಷ್ಟೆಲ್ಲ ದೇವರು ಕೃಪೆ ಕೊಡ್ತಾ ಇದ್ದಾರೆ. ನಮ್ಗೆ ಕೂಡ ಸೂಪರ್ ನ್ಯಾಚುರಲ್ ಆಗಿ ಯೇಸು ಸ್ವಾಮಿನ ಅರ್ಥ ಮಾಡ್ಕೊಂಡಿದ ತಕ್ಷಣ ಕೂಡ ನಮ್ಮ ಒಳಗಡೆ ದೇವರು ಒಂದು ಬಿಡುಗಡೆನ ಕೊಟ್ಟರು. ಅದು ಸೂಪರ್ ನ್ಯಾಚುರಲ್ ಥಿಂಗ್ ಮಾಡಿದ್ರು. ಆದ್ರೆ ನಮ್ಮ ಜರ್ನಿಯಲ್ಲಿ ದೇವರು ನಮ್ಮನ್ನ ಪ್ರೊವೈಡ್ ಮಾಡ್ತಿದ್ದಾರೆ, ಅವರ ವಾಕ್ಯದಿಂದ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ಒಂದು ದಿನ ನಾವು ಹೇಗೆ ಬರ್ಬೇಕಂದ್ರೆ ರೆಬೆಲ್ ಆಗ್ಬಾರ್ದು, ನಾವು ದೇವರಿಗೆ ಒಬಿಡಿಯಂಟ್ ಆಗ್ಬೇಕು. ಒಬಿಡಿಯಂಟ್ ಆಗುವಾಗ ನಾವು ದಿನ ನಾವು ಫ್ರೀ ಆಗ್ತೇವೆ ಅಂತ. ಹಾಲೆಲೂಯ. ನಮ್ಮ ಜರ್ನಿ ಒಂದೇ ಹೆಜ್ಜೆಯಲ್ಲಿ ನಾನು ಪ್ರಾಮಿಸ್ ಲ್ಯಾಂಡ್ ಮುಟ್ತೇನೆ ಅಂದ್ರೆ ಆಗಲ್ಲ. ಇಟ್ಸ್ ಎ ಜರ್ನಿ, ಇಟ್ಸ್ ಎ ಬ್ಯೂಟಿಫುಲ್ ಜರ್ನಿ. ಯಾಕೆ ದೇವರು ನಮ್ಮನ್ನ ಜರ್ನಿಯಲ್ಲಿ ನಡಿ ಅಂತ ಇದ್ದಾರೆ ಅಂತಂದ್ರೆ ಯು ಆರ್ ನಾಟ್ ವಾಕಿಂಗ್ ಅಲೋನ್, ಗಾಡ್ ಇಸ್ ವಾಕಿಂಗ್ ವಿತ್ ಯು. You can enjoy the fellowship of God ante. Only thing God graves is ನಾವು ಅವ್ರ ಬಗ್ಗೆ ಅವ್ರ ಪ್ರೆಸೆನ್ಸ್ ನಮ್ಗೆ ಮ್ಯಾಟ್ರೇ ಆಗಲ್ಲ. ಹಾಲೆಲೂಯ. ಇಸ್ರಾಯೇಲ್ ಜನರು 40 ವರ್ಷ ಮನ್ನಾ ತಿಂದ್ರು, ಲಾವಕ್ಕಿ ತಿಂತಾರೆ, ಮೇಘಸ್ತಂಭವನ್ನ ನೋಡ್ತಾರೆ, ಅಗ್ನಿಸ್ತಂಭವನ್ನ ನೋಡ್ತಾರೆ. ಬಟ್ ಅದನ್ನೆಲ್ಲ ಪ್ರೊವೈಡ್ ಮಾಡ್ತಾರೋ ದೇವ್ರು ನಮ್ಮ ಮರ್ತು ಹೋಗ್ಬಿಡ್ತಾರೆ. ಹಾಲೆಲೂಯ. ಅವ್ರು ಹೇಳ್ತಾರೆ, ಮೋಶೆ ನೀವೇ ಮಾತಾಡ್, ದೇವ್ರ ಹತ್ರ ನಾವು ಮಾತಾಡಲ್ಲ ಅಂತ. ಹಾಲೆಲೂಯ. ಈ ಒಂದು ದಿನ ದೇವರು ನಮ್ಗೆ ಏನು ವಾಕ್ಯವನ್ನ ಕೊಡ್ತಾ ಇದಾರೆ ಅಂತಂದ್ರೆ, ಯಾವಾಗ ನಮ್ಗೆ ಸತ್ಯ ತಿಳಿದುಕೊಳ್ತೇವೆ, ಸತ್ಯ ನಮ್ಮನ್ನ ಬಿಡುಗಡೆ ಮಾಡ್ತದಂತೆ. ಆ ಸತ್ಯ ನಮ್ಮನ್ನ ಬಿಡುಗಡೆ ಮಾಡಿದೆ ಅಂತಂದ್ರೆ ಯಾವ್ಯಾವ ವಿಚಾರ, ಲೆಟ್ ಅಸ್ ಬಿ ವೆರಿ ಕ್ಲಾರಿಫೈಡ್ ಇನ್ ದಿಸ್. ನಮ್ಗೆ ಗೊತ್ತಿಲ್ಲದಿರುವಂತ ಹಳೆ ತಪ್ಪುಗಳ ದೇವ್ರು ಸೂಪರ್ ನ್ಯಾಚುರಲ್ ಪವರ್ ಬ್ರೇಕ್ ಮಾಡಿದ್ದಾರೆ. ಹಳೇದು ಯಾವುದೇ ತಪ್ಪು ಮಾಡಿರ್ಬೋದು, ದೇವರು ಸೂಪರ್ ನ್ಯಾಚುರಲ್ ಆಗಿ ಅದನ್ನ ಎರೇಸ್ ಮಾಡಿಬಿಟ್ಟಿದ್ದಾರೆ. ಯಾಕೆಂದ್ರೆ ನಾವು ದೇವರ ಹತ್ರ ಕ್ಷಮಾಪಣೆ ಕೇಳಿದ್ರೆ. ಮತ್ತೆ ನಮ್ಗೆ ಡೆತ್ ನಮ್ಮನ್ನ ಏನಂತ ಹೇಳ್ಬೋದು, ನಾವು ಒಂದು ನಿತ್ಯವಾಗಿರುವಂತ ಮರಣದಿಂದ ದೇವರು ತಪ್ಪಿಸಿದ್ದಾರೆ. ಹಾಲೆಲೂಯ. ನಮ್ಗೆ ದೇವರು ಸ್ಯಾಲ್ವೇಷನ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ಕರ್ಸ್, ಯಾರಾದ್ರೂ ನಮ್ಮನ್ನ ಕರ್ಸ್ ಮಾಡಿದಾರ, ಹಳೆ ಕರ್ಸ್ಗಳಿದೆಯಾ, ಜನರೇಷನ್ ಕರ್ಸ್ಗಳಿದೆಯಾ, ದೇವರ ಅದನ್ನ ಫ್ರೀ ಮಾಡಿದ್ದಾರೆ. ಮತ್ತೆ ಈ ಎಲ್ಲಾ ಥಿಂಗ್ಸ್ ಇಂದ ದೇವರು ನಮ್ಮನ್ನ ಫ್ರೀ ಮಾಡಿದ್ದಾರೆ. ಇನ್ನ ನಮ್ಗೆ ಗೊತ್ತಿಲ್ಲುವಂತ ಎಷ್ಟೋ ವಿಚಾರಗಳಿಂದ ದೇವರು ನಮ್ಮನ್ನ ಸೂಪರ್ ನ್ಯಾಚುರಲ್ ಫ್ರೀ ಮಾಡಿದ್ದಾರೆ. ಅದರಿಂದ ನಾವು ಫ್ರೀ ಆಗ್ಬಿಟ್ರಿ. ನಮ್ಗೆ ಸತ್ಯ ಗೊತ್ತಾಯ್ತು, ಸತ್ಯ ನಮ್ಮನ್ನ ಫ್ರೀ ಮಾಡ್ತು. ಬಟ್ ಆದ್ರೆ ಗೊತ್ತಾಗ್ತಾ ಇರುವಂತದ್ದು ಏನಂತಂದ್ರೆ, ಕೀಪಿಂಗ್ ಆನ್ ಎ ರಿಲೇಶನ್ಶಿಪ್ ವಿತ್ ಗಾಡ್. ಅದು ನಮ್ಮನ್ನ ಇನ್ನ ಫ್ರೀ ಮಾಡೋದು ಯಾವಾಗ ಅಂತಂದ್ರೆ, ನಾವು ಮತ್ತೆ ಈ ಲೋಕದಲ್ಲಿ ನಾವು ಜರ್ನಿ ಮಾಡುವಾಗ, ನಾವು ಹಳೆ ಸಂಗತಿಗಳನ್ನ ನೋಡುವಾಗ, ಹಳೆ ಸಂಗತಿಗಳ ತಿರುಗಿ ನೋಡುವಾಗ ವಿಲ್ ಬಿ ಲೈಕ್ ಏನಂತ ಹೇಳ್ಬೋದು, ಇಟ್ಸ್ ಅ ವೆರಿ ಡೇಂಜರಸ್ ಥಿಂಗ್. ಲಾಟ್ ಏನ್ ಹೇಳ್ತಾರೆ, ಹಿಂದೆ ತಿರುಗಿ ನೋಡ್ಬೇಡ ಅಂತ. ಅವ್ರ ಹೆಂಡತಿ ಹಿಂದೆ ತಿರುಗಿ ನೋಡಿದ ತಕ್ಷಣ ಉಪ್ಪಿನ ಸ್ತಂಭವಾಗಿ ಬಿಡ್ತಾಳೆ. ಈ ರೀತಿಯಲ್ಲಿ ಹಳೆ ಸಂಗತಿಗಳನ್ನ ನೋಡಿಕೊಂಡು ಹಳೆ ಸಂಗತಿಗಳ ಕಡೆ ಹೋಗ್ಬಿಟ್ಟು ಹಳೆ ಸಂಗತಿಗಳಲ್ಲಿ ಜೀವನ ಮಾಡ್ತೀರಂತಂದ್ರೆ ಯು ವಿಲ್ ನೆವರ್ ಕಮ್ ಬ್ಯಾಕ್. That's a warning from God. You should not go back to Egypt. ಮುಂದೆ ಇರುವಂತದ್ದು ಪ್ರಾಮಿಸ್ ಲ್ಯಾಂಡ್. ಹಾಲೆಲೂಯ. ಕಾನಾನ್ಗೆ ಹೋಗ್ತಾ ಇದಾರೆ ಅವರು, ಅಲ್ಲಿ ಪ್ರಾಮಿಸ್ ಲ್ಯಾಂಡ್ಗೆ ಹೋಗ್ತಾ ಇದಾರೆ. ಆದ್ರೆ ಪ್ರಾಮಿಸ್ ಲ್ಯಾಂಡ್ಗೆ ಹೋಗ್ತಾ ಇರುವಾಗ ಅವ್ರು ಅರ್ಥ ಮಾಡ್ಕೊಳ್ಬೇಕು, ದೇವರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಂತ.
ಅಂದ್ರೆ ದೇವರು ನಮ್ಗೆ ಮುಂದೆ ಬರುವಂತ ಯಾವುದೇ ವಿಚಾರ ಇರ್ಬೋದು, ವಿ ಹ್ಯಾವ್ ಟು ಮೇಕ್ ಅವರ್ ಸೆಲ್ಫ್ ಡಿಸಿಪ್ಲಿನ್. ಈ ಲೋಕದಲ್ಲಿ ಬರುವಂತ ಟೆಂಪ್ಟೇಷನ್, ಈ ಲೋಕದಲ್ಲಿ ಬರುವಂತ ಎಲ್ಲಾ ರೀತಿಯಾದಂತ ಒಳ್ಳೆ ಥಿಂಗ್ಸ್ ಇಂದ ನಮ್ಮನ್ನ ನಾವು ಡಿಸಿಪ್ಲಿನ್ ಮಾಡ್ಕೊಳ್ಬೇಕು. ನಾವು ಏನ್ ನೋಡ್ತೇವೆ, ಏನ್ ಮಾತಾಡ್ತೇವೆ, ನಾವು ಹೇಗ್ ಜೀವನ ಮಾಡ್ತೇವೆ, ಡಿಸಿಪ್ಲಿನ್ ಮಾಡ್ಬೇಕು. ಹಲ್ಲೆಲೂಯಾ. ದೇವರು ಒಂದ್ಸತಿ ಸೂಪರ್ ನ್ಯಾಚುರಲ್ ಕೊಟ್ಟಿದ್ದಾರೆ, ಇವಾಗ ನಮ್ಮನ್ನ ನಾವು ಡಿಸಿಪ್ಲಿನ್ ಮಾಡ್ಬೇಕು. ಎಲ್ಲಾ ಟೈಮಲ್ಲಿ ದೇವರು ಸೂಪರ್ ನ್ಯಾಚುರಲ್ ಮಾಡ್ಬೇಕು ಅಂತಂದ್ರೆ ಅದು ದೇವರು ಈ ಲೋಕದ ಎಲ್ಲಾ ಜನರಿಗೂ ಒಂದೇ ಸತಿ ಮಾಡ್ಬಿಡ್ಬೋದು. ಆದ್ರೆ ದೇವ್ರು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ. ಹಾಲೆಲೂಯ. ಅವ್ರು ನಮ್ಮನ್ನ ವೆಲ್ಕಮ್ ಮಾಡ್ತಾರೆ ಟು ನೋ ಹಿಮ್ ಮೋರ್ ಅಂಡ್ ಮೋರ್ ಅಂಡ್ ಮೋರ್. ಹಾಲೆಲೂಯ. ಯಾಕಂದ್ರೆ ದೇವರೇ ಗೊತ್ತಿಲ್ದಿರೋ ಪರಲೋಕಕ್ಕೆ ಎಲ್ಲಾ ಜನರನ್ನ ದೇವ್ರು ಕರ್ಸ್ಬಿಟ್ರೆ ಅವ್ರಿಗೆ ಪರಲೋಕದ ವ್ಯಾಲ್ಯೂ ಗೊತ್ತಾಗಲ್ಲ. ನೀನ್ ಇಲ್ಲಿ ಪರಲೋಕದ ವ್ಯಾಲ್ಯೂ ಗೊತ್ತಿದ್ದು ದೇವ್ರಿಗೆ ಹೋಗುವಾಗ ಇನ್ನ ಹೆಚ್ಚಾಗಿ ದೇವ್ರನ್ನ ಪ್ರೇಸ್ ಮಾಡ್ತೀಯ, ವರ್ಷಿಪ್ ಮಾಡ್ತೀಯ, ದೇವ್ರನ್ನ ಕೊಂಡಾಡ್ತೀಯ. ಗಾಡ್ ಗೊತ್ತು ನಿನ್ ರಿಲೇಶನ್ಶಿಪ್ ದೇವ್ರ ಜೊತೆಗೆ ಹೇಗಿದೆ ಅಂತ. ದೇವ್ರನ್ನ ನಾನು ಎಲ್ಲಾ ವಿಚಾರದಲ್ಲಿ ಸೂಪರ್ ನ್ಯಾಚುರಲ್ ಆಗಿ ಬಿಡುಗಡೆ ಮಾಡ್ಬೇಕಂತ ಕಾಯ್ಬಾರ್ದು. ವಿ ಶುಡ್ ಮೇಕ್ ಅವರ್ ಸೆಲ್ಫ್ ಡಿಸಿಪ್ಲಿನ್. ಹಾಲೆಲೂಯ. ಇನ್ನೊಂದು ಲಾಸ್ಟ್ ವಾಕ್ಯ ಓದಿ ಮುಗಿಸ್ಕೊಳ್ಳೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ಒಂದು ಸಾರಿ ಓದ್ಕೊಳ್ಳೋಣ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದನ್ನು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಹಾಲೆಲೂಯ. ಏನಂತೆ? ನಾವು ಇಹಲೋಕದ ನಡವಳಿಕೆಯನ್ನು ಅನುಸರಿಸಿ ನಡೆಯದೆ ನೂತನ ಮನಸ್ಸುಳ್ಳದವರಾಗಿ ಪರಲೋಕದವರಾಗಿರ್ಬೇಕಂತೆ. ಹಾಲೆಲೂಯ. ಹಾಗಾದ್ರೆ ನಮ್ಗೇನಂತೆ? ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದೋ ಯಾವುದೆಂದು ನಾವು ವಿವೇಚಿಸಿ ತಿಳಿದುಕೊಳ್ತೇವೆ ಅಂತೆ. ಹಾಲೆಲೂಯ. ಈ ವಾಕ್ಯ ನಮ್ಮ ಹತ್ರ ದೇವರ ವಾಕ್ಯ ಏನ್ ಮಾತಾಡ್ತದಂತೆ? ಫಸ್ಟ್ ನಾವು ವಿ ಶುಡ್ ನಾಟ್ ಅಪ್ಲೈ ದ ಪ್ಯಾಟರ್ನ್ಸ್ ಆಫ್ ದಿಸ್ ವರ್ಲ್ಡ್, ವಿ ಶುಡ್ ಬಿ ರಿನ್ಯೂಡ್ ಬೈ ದ ಸ್ಪಿರಿಟ್. ಹಾಲೆಲೂಯ. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ, ಈ ಲೋಕದಕ್ಕೆ ಸಂಬಂಧಪಡುವಂತವ್ರಲ್ಲ. ನಾವು ವಿಲ್ಡರ್ನೆಸ್ ನಲ್ಲಿ ಹೋಗ್ತಾ ಇದ್ದೀವಿ, ನಮ್ ಲ್ಯಾಂಡ್ ಅಲ್ಲ, ನಮ್ದು ಪ್ರಾಮಿಸ್ ಲ್ಯಾಂಡ್ ಇದೆ. ಹಾಲೆಲೂಯ. ಇಸ್ರಾಯೇಲ್ ಜನರು ಪ್ರಾಮಿಸ್ ಲ್ಯಾಂಡ್ ನ ಮೀಟ್ ಮಾಡಿದಾಗ ಅವ್ರಿಗೆ ಎದುರುಗಡೆ ಬಂದಿದ್ದು ಎನಿಮೀಸ್, ಕಾನಾನಿಯರು. ಆದ್ರೆ ನಮ್ಗೆ ಎದುರುಗಡೆ ಬರೋದು ದೇವರು. ಹಾಲೆಲೂಯ. ದಟ್ ಈಸ್ ದ ಹೋಲ್ ಡಿಫ್ರೆಂಟ್. ಹಾಲೆಲೂಯ. ಯಾವಾಗ ನಾವು ಇಲ್ಲಿ ಕಣ್ಣು ಮುಚ್ತೇವೆ, ಕಣ್ಣು ತೆಗಿತೇವೆ, ವಿಲ್ ಸಿ ಕ್ರೈಸ್ಟ್ ಅಂತ. ದಟ್ ಈಸ್ ವಾಟ್ ಪಾಲ್ ಸೇಸ್ ಅಲ್ವಾ? ಈ ಒಂದು ದಿನ ಈ ವಾಕ್ಯವನ್ನ ದೇವರು ಮಾತಾಡುವಾಗ ಈ ಲೋಕದ ಸಂಗತಿಗಳು ಬಿಡ್ಬೇಕು. ಹಾಲೆಲೂಯ. ನಾವು ಎಲ್ಲಾ ಟೈಮಲ್ಲಿ ದೇವರು ಸೂಪರ್ ನ್ಯಾಚುರಲ್ಸ್ ಒಂದು ಬ್ರೇಕ್ ಥ್ರೂಗಾಗಿ ವೇಟ್ ಮಾಡಬಾರ್ದು. ಬಟ್ ಅದ್ರ ನಮ್ಮನ್ನ ನಾವು ಡಿಸಿಪ್ಲಿನ್ ಮಾಡುವಾಗ ಸೂಪರ್ ನ್ಯಾಚುರಲ್ ಯಾವಾಗೂ ನಮ್ ಜೊತೆನೆ ಇರ್ತದೆ ಅಂತ. ಹಾಲೆಲೂಯ. ಸೂಪರ್ ನ್ಯಾಚುರಲ್ ಕ್ರಿಶ್ಚಿಯನ್ ಲೈಫ್ ನಲ್ಲಿ ಯಾವಾಗೋ ಒಂದ್ಸತಿ ಬರೋದಲ್ಲ, ಯಾವಾಗೂ ಅದ್ರಲ್ಲಿ ಜೀವನ ಮಾಡೋದು ಸೂಪರ್ ನ್ಯಾಚುರಲ್. ಹಾಲೆಲೂಯ. ಹಾಗಾಗಿ ದೇವರು ನಮ್ಮನ್ನ ಸೂಪರ್ ನ್ಯಾಚುರಲ್ ಆಗಿ ಈ ಲೋಕದ ವಿಚಾರಗಳಿಂದ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಈ ಲೋಕದ ವಿಚಾರಗಳು ಮತ್ತೆ ಮತ್ತೆ ತಿರುಗಿ ಬರುವಾಗ ವಿ ಹ್ಯಾವ್ ಟು ಡಿಸಿಪ್ಲಿನ್ ಅವರ್ ಸೆಲ್ಫ್. ವಿ ಹ್ಯಾವ್ ಟು ಬಿ ವೆರಿ 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 ಕೇರ್ಫುಲ್. ಬಿಕಾಸ್ ಯಾವಾಗ ನಾವು ದೇವರ ಜೊತೆ ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಳ್ತೇವೆ, ದ ಟ್ರೂತ್ ಶಲ್ ಸೆಟ್ ಅಸ್ ಫ್ರೀ. ಹಾಲೆಲೂಯ. ನಾನು ನಂಬ್ತೇನೆ ಈ ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ಸೊ ಈ ವಾಕ್ಯದ ಒಂದು ಸತ್ಯಾಂಶದಲ್ಲಿ ನಾವು ಜೀವಿಸಿ, ನಾವು ಯಾವಾಗೂ ಕೂಡ ನಾವು ಬಿಡುಗಡೆ ಆಗಿದ್ದು ನಾವು ಮತ್ತೆ ದಾಸತ್ವದಲ್ಲಿ ಹೋಗ್ದಿರಾ ನಾವು ಇರಬೇಕು ಎಂಬುದಾಗಿ ದೇವರು ಈ ತಿಂಗಳು ನಮ್ಮೆಲ್ಲರೂ ಕೂಡ ಮಾತಾಡಿದ್ದಾರೆ. ನಾನು ನಂಬ್ತೇನೆ ಈ ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ನಾವಿರುವಂತಹ ಸ್ಥಳಗಳು ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿ ವಾಕ್ಯವನ್ನು ಮುಗಿಸ್ಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಅದ್ಭುತವಾಗಿ ನೀವು ಮಾತಾಡೋದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ದೇವ್ರೆ. ಅಪ್ಪ ದೇವ್ರೆ, ಈ ವಾಕ್ಯ ಭಾಗದಲ್ಲಿ ದೇವ್ರೆ ಸ್ವಾಮಿ ಅಪ್ಪ, ನೀವು ಏನ್ ತಿಳಿಸ್ಕೊಟ್ಟಿದ್ರ ಅಪ್ಪ ದೇವ್ರೆ, ಅಪ್ಪ ಸತ್ಯವು ನಮ್ಮನ್ನು ಬಿಡುಗಡೆ ಮಾಡ್ತದೆ ಎಂಬುದಾಗಿ ಅಪ್ಪ ಸತ್ಯ ಅಂದ್ರೆ ನೀನು ಅಪ್ಪ ದೇವ್ರೆ ಸ್ವಾಮಿ ಅಪ್ಪ ದೇವ್ರೆ, ನೀವು ಬಿಡುಗಡೆ ಮಾಡ್ತಾ ಇರುವಾಗ ದೇವ್ರೆ ಸ್ವಾಮಿ ಬಿಡುಗಡೆ ಆಗ್ತದೆ ದೇವ್ರೆ ಸ್ವಾಮಿ. ದಿನ ದೇವ್ರೆ ನೀವು ವಾಕ್ಯ ಕೊಡೋದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಭಾಗವನ್ನು ಯಾರ್ಯಾರು ನೋಡಿದಾರೋ ದೇವ್ರೆ ಅಪ್ಪ, ಅವ್ರು ನಿನ್ನ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಂಡು ದೇವ್ರೆ ಸ್ವಾಮಿ ನಿನ್ನ ಬಗ್ಗೆ ತಿಳಿದುಕೊಂಡು ದೇವ್ರೆ ಅವ್ರ ಮುಂದೆ ಹೋಗುವಂತೆ ದೇವ್ರೆ ಅವ್ರನ್ನ ನೀವು ಆಶೀರ್ವದಿಸಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯ ದೇವರೇ, ಆಮೆನ್.